finance, infrastructure, very important. What is more important is cricket. ಕ್ರಿಕೆಟ್ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಜಾಸ್ತಿ ಟೈಮ್ ಕೇಳ್ತೀನಿ ನಿಮಗೆ. ಓಕೆ, ಆ್ಯಂಡ್ ದಿಸ್ ಈಸ್ ನಾಟ್ ಒಪಿನಿಯೇಟೆಡ್ ನಾವು ಕೊಡ್ತಾ ಇರೋದು, ಇಟ್ ಈಸ್ ಅ ಫ್ಯಾಕ್ಟ್ಸ್. ಇದು ಯಾವುದು ಒಪಿನಿಯನ್ ಅಲ್ಲ, ಇದಕ್ಕೆ ಫ್ಯಾಕ್ಟ್ಸ್ ನಾನು ಹೇಳ್ತಾ ಇರೋದು ನಿಮಗೆ. ಇದಕ್ಕೆ ಎಲ್ಲ ದಾಖಲೆಗಳಿದೆ, ಇದ್ರ ಪರವಾಗಿ ಏನು ಮಾತಾಡ್ತೇನೋ ಎಲ್ಲ ದಾಖಲೆಗಳಿದೆ. ಓಕೆ, ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ is what we started. ನಮ್ಮ ಕ್ರಿಕೆಟ್ ಸಂಸ್ಥೆಗೆ ಲೆಜೆಂಡ್ರಿ ಕ್ರಿಕೆಟರ್ ಆದ GR ವಿಶ್ವನಾಥ್ ಸರ್, ಬ್ರಿಜೇಶ್ ಪಟೇಲ್ ಸರ್, ಸುಧಾಕರ್ ರಾವ್ ಸರ್, ಫಾರ್ಮರ್ ಟೆಸ್ಟ್ ಕ್ರಿಕೆಟರ್ ಸಿಟಿಂಗ್ ವಿತ್ ಅಸ್, ಇವರೆಲ್ಲ ನಮಗೆ ಬಂದು ನಮಗೆ ಹೇಗೆ ಕ್ರಿಕೆಟ್ ನಡೆಸಬೇಕು, ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಕ್ರಿಕೆಟ್, ವಾಟ್ ವಿ ಆರ್ ಮಿಸ್ಸಿಂಗ್ ಇನ್ ಕ್ರಿಕೆಟ್, ಅದಕ್ಕೆ ದೇ ಶೋಡ್ ಅಸ್ ದ ಪಾತ್. ವಿತ್ ರಿಗಾರ್ಡ್ಸ್ ಟು ದಟ್ ನಾವೇನ್ ಮಾಡಿದ್ವಿ, ಫಸ್ಟು ಅಂಡರ್-12 ಕ್ರಿಕೆಟ್, ಮುಂಚೆ 14 ಗ್ರಾಸ್ ರೂಟ್ ಲೆವೆಲ್ ಅಂತ ಇದ್ರು, ಇವಾಗ ಅಂಡರ್-12. ಆ ಅಂಡರ್-12 ಆಡೋದು ಯಾರು? 9 to 12 year old ಕ್ರಿಕೆಟರ್ಸ್ ಇಸ್ ವಾಟ್ ದೇ ಪ್ಲೇ. ಆ ಟೂರ್ನಮೆಂಟ್ ನಾವು ಈ ಸತಿ ಕಂಡಕ್ಟ್ ಮಾಡಿದಾಗ, ಟು ಸ್ಟಾರ್ಟ್ ವಿತ್ ಬ್ಯಾಂಗ್ಳೂರಲ್ಲಿ ಕಂಡಕ್ಟ್ ಮಾಡಿದ್ವಿ. ವಿ ವಾಂಟೆಡ್ ಟು ಟ್ರೈ, ಯಾಕಂದ್ರೆ ಸ್ವಲ್ಪ ಜನ ಹೇಳ್ತಾರೆ ಏಟ್ ಬೀಳ್ಬೋದು, ಅದು ಟೂ ಅರ್ಲಿ, ಅದೆಲ್ಲ ಹೇಳ್ಬೋದು. ಓಕೆ, ಸೊ ಬಟ್ ಸ್ಟಿಲ್ ವಿ ಕಂಡಕ್ಟೆಡ್ ದಿಸ್ ಟೂರ್ನಮೆಂಟ್. ಅದು ಕಂಡಕ್ಟ್ ಮಾಡಿದಾಗ 60 ಟೀಮ್ಸ್ಗೆ ಆಪರ್ಚುನಿಟಿ ಕೊಟ್ವಿ. 900 ಸ್ಮಾಲ್ ಕಿಡ್ಸ್ ಬಿಟ್ವೀನ್ ಏಜ್ ಗ್ರೂಪ್ ಆಫ್ 9 to 12 took part in this tournament. 9 to 12. ಹೈಲೈಟ್ ಆಫ್ ದಿಸ್ ಟೂರ್ನಮೆಂಟ್ ಹೇಳ್ತೀನಿ ಕೇಳಿ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಿಸಿದ್ವಿ. ನಾನು ಫಸ್ಟ್ ಮ್ಯಾಚ್ ಆಡಿದ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 14-15 ಇಯರ್ ಇದ್ದಾಗ ಒಂದು ಮ್ಯಾಚ್ ಆಡಿದೆ. ಈ 900 ಕ್ರಿಕೆಟರ್ಸ್, ಎವ್ರಿಬಡಿ ಗಾಟ್ ಅನ್ ಆಪರ್ಚುನಿಟಿ ಟು ಪ್ಲೇ ಒನ್ ಮ್ಯಾಚ್ ಅಟ್ ಚಿನ್ನಸ್ವಾಮಿ ಸ್ಟೇಡಿಯಂ. ಅದ್ರ ಜೊತೆ ಪೇರೆಂಟ್ಸ್ ಬಂದ್ರು, ಕೋಚಸ್ ಬಂದ್ರು. ಮೆನಿ ಆಫ್ ಅವರ್ ಮೆಂಬರ್ಸ್ ಕೇಮ್ ಅಂಡ್ ಕಂಗ್ರಾಚುಲೇಟೆಡ್ ಅಸ್. ದೇ ಸೆಡ್, ಹೇಗೆ ಬಂತು ನಿಮಗೆ ಐಡಿಯಾ? ವಾಟ್ ಇಸ್ ದ ಥಾಟ್ ಪ್ರೊಸೆಸ್? ಇಟ್ ಈಸ್ ಅಬೌಟ್ ನಮ್ಮ ಮೆಂಟರ್ಸ್ ಇದ್ದಾರೆ, ದೇ ಗೈಡೆಡ್ ಅಸ್ ಹೌ ಟು ರನ್ ಕ್ರಿಕೆಟ್, ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಕ್ರಿಕೆಟ್ ಟುಡೇ. ಆನ್ ದೋಸ್ ಲೈನ್ಸ್ ವಿ ಕಂಡಕ್ಟೆಡ್ ದಿಸ್ ಟೂರ್ನಮೆಂಟ್. ದಿಸ್ ಇಸ್ ದ ಔಟ್ಕಮ್. ಈ ಔಟ್ಕಮ್ ಅಲ್ಲಿ ವಿ ಐಡೆಂಟಿಫೈಡ್ ಸಮ್ ಟ್ಯಾಲೆಂಟೆಡ್ ಕ್ರಿಕೆಟರ್ಸ್. ಅಲ್ಲಿಂದ ಅವರಿಗೆ ಅಂಡರ್ 14ಗೆ, ಬಿಕಾಸ್ ವಿ ಆಲ್ಸೋ ಬಿಲ್ಡ್ ಅಂಡರ್ 14 ಟೀಮ್ನ ಬಿಲ್ಡ್ ಮಾಡಲಿಕ್ಕೆ ಆಪರ್ಚುನಿಟಿಗೆ, ವಿ ಐಡೆಂಟಿಫೈಡ್ ಸಮ್ ಕಿಡ್ಸ್ ಅಂಡ್ ವಿ ಆರ್ ದೇರ್ ಆಲ್ಸೋ ಪಾರ್ಟ್ ಆಫ್ ದ ಅಕಾಡೆಮಿ. ಅಂಡರ್ 14 ಸ್ಟೇಟ್, ಆಲ್ ಓವರ್ ದ ಸ್ಟೇಟ್ ವಿ ಕಂಡಕ್ಟೆಡ್ ಇಂಟರ್ ಕ್ಲಬ್ ಟೂರ್ನಮೆಂಟ್. ಅಲ್ಲಿ ಇಂಟರ್ ಕ್ಲಬ್ ಅಲ್ಲಿ ಚೆನ್ನಾಗಿ ಆಡಿದವರಿಗೆ ವಿ ಗೇವ್ ದೆಮ್ ಅನ್ ಆಪರ್ಚುನಿಟಿ ಟು ಪ್ಲೇ ಫಾರ್ ದ ಝೋನಲ್ಸ್. ಝೋನಲ್ಸ್ ಅಲ್ಲಿ ಆಪರ್ಚುನಿಟಿ ಚೆನ್ನಾಗಿ ಆಡಿದವರಿಗೆ ಪ್ಲಾಟ್ಫಾರ್ಮ್ ಅಲ್ಲಿ ಕೊಟ್ಟಿದ್ದ ಮಕ್ಕಳು ಚೆನ್ನಾಗಿ ಆಡಿದವ್ರಿಗೆ ಅಗೇನ್ ವಿ ಗೇವ್ ದೆಮ್ ಅನ್ ಆಪರ್ಚುನಿಟಿ ಫಾರ್ ದ ಸ್ಟೇಟ್ ಟೀಮ್. ಅಂಡ್ ವಾಟ್ ಈಸ್ ದ ಔಟ್ಕಮ್ ಆಫ್ ದಟ್? ಇಯರ್ ಬಿಫೋರ್ ಲಾಸ್ಟ್ ವಿ ವರ್ ಚಾಂಪಿಯನ್ಸ್, ಸೌತ್ ಝೋನ್ ಚಾಂಪಿಯನ್ಸ್ ಆದ್ವಿ. Last year we were runners up. This is the outcome of under 14. There are a lot of kids who played state were part of the academy. ಇದು ಕಂಟಿನ್ಯೂಸ್ ಪ್ರೊಸೆಸ್. ಇದೇನು ಒಂದ್ ಸತಿ ಬಂದು ಬ್ಯಾಟ್ ಹಿಡಿದ್ಬಿಟ್ಟು ಓಕೆ 100 ಹೊಡೆದ ಮನೆಗೆ ಸ್ಟೇಟ್ ಸೆಲೆಕ್ಟ್, ಹಂಗಿಲ್ಲ. ವಿ ಹ್ಯಾವ್ ಫಾಲೋಡ್ ಇಟ್ ಅಪ್ ಆನ್ ದಟ್ ಬಾಯ್. ಏನ್ ಮಾಡ್ತಾ ಇದ್ದಾನೆ, ಎಷ್ಟು ಅವರ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ, ಎಲ್ಲಾನು ಫಾಲೋ ಅಪ್ ಮಾಡಿದೀವಿ. ಅದಕ್ಕೆ ಅಕಾಡೆಮಿ ಇರೋದು. ಅಂಡರ್ 14 to ಅಂಡರ್ 16 ನಾ ಅದಕ್ಕೆ ಕ್ಯಾಟಗರಿ ವೈಸ್ ಸ್ಟೇಜ್ ಏಜ್ ಗ್ರೂಪ್ ವೈಸ್ ಬರ್ತಾ ಇದೀನಿ ತಮ್ಮ ಹತ್ರ. ಅಂಡರ್ 14 ದಿಸ್ ಇಸ್ ಅ ಪರ್ಫಾರ್ಮೆನ್ಸ್. ಅಂಡರ್ 16 ಓವರ್ ದ ಬಾಯ್ಸ್ ಹೂ ಹ್ಯಾವ್ ಡನ್ ವೆಲ್ ಇನ್ ಅಂಡರ್ 14 ವಿ ಗೇವ್ ದೆಮ್ ಅಗೇನ್ ಸೇಮ್ ಆಲ್ ಓವರ್ ಸ್ಟೇಟ್ ಸ್ಕೂಲ್ ಕ್ರಿಕೆಟ್. ಸಾರಿ ಟು ಐ ಮಿಸ್ಡ್ ಔಟ್. ಅಂಡರ್ 14 ಸ್ಕೂಲ್ ಕ್ರಿಕೆಟ್ ತುಂಬಾ ಚೆನ್ನಾಗಿ ನಡೆದಿದೆ. BTR ಟೂರ್ನಮೆಂಟ್ ಅನ್ನು ನಡೆಸ್ತೀವಿ. ಸೊ ವಿ ಕಂಡಕ್ಟೆಡ್ ದಟ್ ಟೂರ್ನಮೆಂಟ್ ಆಲ್ಸೋ. ಪ್ಯಾರಲಲ್ಲಿ ಅಂಡರ್ 16 KM ರಾಮ್ ಪ್ರಸಾದ್, ಫಾರ್ಮರ್ ಪ್ರೆಸಿಡೆಂಟ್ ಆಫ್ KSC ಆಗಿದ್ರು, ಅವ್ರ ಹೆಸರಲ್ಲಿ ಒಂದು ಟೂರ್ನಮೆಂಟ್ ಮಾಡಿದ್ವಿ. ಅವ್ರ ಹೆಸರಲ್ಲಿ ಟೂರ್ನಮೆಂಟ್ ಮಾಡಿದಾಗ ಅಕ್ರಾಸ್ ದ ಸ್ಟೇಟ್ ಕ್ಲಬ್, ಸ್ಟೇಟ್ ಸ್ಕೂಲ್ ಕ್ರಿಕೆಟ್ ಆದ್ಮೇಲೆ ಕ್ಲಬ್ ಲೀಗ್ ನಡೆಸಿದ್ವಿ. ಅಲ್ಲಿ ಚೆನ್ನಾಗಿ ಆಡಿದವ್ರಿಗೆ ಇಂಟರ್ ಡಿಸ್ಟ್ರಿಕ್ಟ್ ಮ್ಯಾಚಸ್ ಮಾಡಿಸಿದ್ವಿ. ಇಂಟರ್ ಡಿಸ್ಟ್ರಿಕ್ಟ್ ಮ್ಯಾಚಸ್ ಅಲ್ಲಿ ಚೆನ್ನಾಗಿ ಆಡಿದವ್ರಿಗೆ ಅಗೇನ್ ವಿ ಗಾಟ್ ದೆಮ್ ಫಾರ್ ಝೋನಲ್ಸ್. ಏನಕ್ಕೆ ಇಷ್ಟೊಂದು ಪ್ರೋಸೆಸ್ ಹೇಳ್ತಾ ಇದೀನಿ ಅಂದ್ರೆ, ಎಲ್ಲ ಟ್ಯಾಲೆಂಟ್ ನಾವು ಎಲ್ಲೂ ಮಿಸ್ ಮಾಡಕ್ಕೆ ಅವಕಾಶ ಕೊಡಬಾರ್ದು ಅಂತ. We made sure that every boy and girl has been given a fair chance and an opportunity. A platform has been created for them to showcase their talent. ಅದಕ್ಕೋಸ್ಕರ ನಾವು ಇಷ್ಟು ಪ್ರೋಸೆಸ್ ನಿಟ್ಟಿರೋದು.
ಅದು ಅಂಡರ್ 16 ಆಯ್ತು. ಅಂಡರ್ 16 ಪರ್ಫಾರ್ಮೆನ್ಸ್ ಏನು? ಲಾಸ್ಟ್ ಇಯರ್ ವಿ ವರ್ ಸೆಮಿಫೈನಲಿಸ್ಟ್. Group toppers are we, but All India ಹೋದ್ವಿ. We lost against Punjab. Fine. Boys did good job. We are proud about them. Year before last they were quarter finalists. Last year they were semi-finalists. I'm happy. This year team is shaping up really good. Zonals ಆಗಿದೆ. They're doing good. Hopefully we're going to lift the cup. Under 16 to under 19. Under 19 again the process is the same. Club league ಆಗತ್ತೆ, zonals ಆಗತ್ತೆ. Then the outcome of that was that first time, as sir mentioned, we won the Kuch Bihar trophy. Never in KSA history that we are able to win, but all this credit goes to the cricketers. We have put the system in place. We are not taking credit for this. It is the boys and girls. ಇವತ್ತು ಯಾರಾದ್ರೂ ಅವ್ರು ಗೆದ್ದಿಲ್ಲ ಅಂತ ಹೇಳಿದ್ರೆ it is an insult to the boys and girls, not to us. So please understand, they put in their sweat and blood and they played for our state. ಅದನ್ನ ನಾವು ತಗೊಳ್ಳಿಕ್ಕಾಗಲ್ಲ. That nobody can take it away from them. From under 19 to under 23, we did CK Naidu trophy. CK Naidu, though again we were all India champions. The process zonals ಆಡ್ತಾರೆ, ಅಲ್ಲಿ ಚೆನ್ನಾಗಿ ಆಡಿದವ್ರಿಗೆ ಸ್ಟೇಟ್ ಆಪರ್ಚುನಿಟಿ ಸಿಗತ್ತೆ. ಅಲ್ಲಿ they got, we were all India champions. Again first time in Karnataka, all India champion ಆಗಿರೋದು under 23 CK Naidu trophy. So once again congratulate the team for their getting us the trophy. Then goes to the senior cricket. Senior cricket ಅಲ್ಲಿ ನಾವು ಸರ್ ಮೆನ್ಷನ್ ಮಾಡ್ದಂಗೆ ವಿಜಯ ಸರ್ recently we have won. The last year we won. This year also we are group toppers. We are doing extremely good. Even under 23, sorry to tell you that I forgot to tell you that under 23 also we are group toppers. So ಈ ವರ್ಷನೂ ಪ್ರೋಸೆಸ್ ಹೇಗೆ ಬಿಲ್ಡ್ ಮಾಡಿದೀವಿ ಅಂದ್ರೆ ಕಂಟಿನ್ಯೂಸ್ ಗ್ರಾಫ್ ಹೇಗಿದೆ ಅಂದ್ರೆ ಇಟ್ ಇಸ್ ಗೋಯಿಂಗ್ ಅಪ್. ಹೀಗೆ ಬಂದು ಇಲ್ಲ, ಗ್ರಾಫ್ ಕಂಟಿನ್ಯೂಸ್. We are on the right path. We are ensuring that our cricketers get an opportunity to showcase their talent at every level. What happens to the women's cricket? Very, very important. Women's cricket ಗೆ ಎಲ್ಲ ಕಡೆ ನಾವು ಇಂಟರ್ ಡಿಸ್ಟ್ರಿಕ್ಟ್ ಮ್ಯಾಚಸ್ ಶಿವಮೊಗ್ಗದಲ್ಲಿ ಕಂಡಕ್ಟ್ ಮಾಡಿದ್ವಿ. ವೆರಿ ಗುಡ್ ರೆಸ್ಪಾನ್ಸ್. ಮಿಸ್ಟರ್ ಅರುಣ್, ಮಿಸ್ಟರ್ ಸದಾನಂದ್ ಸರ್, Mr. Arun helped us regarding the ground. It was ಅಲ್ಲಿ ಲೇಕ್ ಇತ್ತು, ಆ ಲೇಕ್ ಇಂದ ನೀರ್ ಬರ್ತಾ ಇತ್ತು. We made a request at his own cost. He got all this thing cleared for us. And Sadanand sir did lot of hard work in ensuring that inter-district matches happens on time. And what is the outcome of that? We had Maharani Trophy. Fantastic. First time we introduced Maharani Trophy. ಅಲ್ಲೂ ತುಂಬಾ ಚೆನ್ನಾಗಿ ಗರ್ಲ್ಸ್ ಆಡಿದ್ರು. And outcome of this is, as sir mentioned, back to back winning All India trophy, under 19 women's trophy. No other association is able to do. No other association has done it. Back to back trophy we have won. This is with regards to the women's cricket. What is the other kind of exposure we have given them is what I am going to come to you now. International exposure. Yen exposure ಕೊಟ್ಟಿದ್ದೀವಿ. Teams have come from Sussex, Lancashire ಬಂದಿದೆ, Namibia ಬಂದಿದೆ, Botswana ಬಂದಿದೆ, both men and women. So our boys are getting lot of opportunity. We are not traveling all the way outside, but the other teams are coming. Mumbai team is coming to practice here. So many other state teams are coming and they are requesting, the quality of cricket is excellent. We want to play against your team. In fact, under 19 Australian team was here. Before they could go to the World Cup, they said, we want an exposure. Can you give us an opportunity? ಆಮೇಲೆ ಹೈಲೈಟ್ ಆಫ್ ದಿಸ್ ಹೇಳ್ತೀನಿ ಕೇಳಿ. ಅವ್ರ ಹತ್ರ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು, ವಿನಯ್, ನಾವು ಬ್ಯಾಂಗ್ಳೂರ್ ಬರೋಕ್ಕಿಂತ ಮುಂಚೆ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಬಟ್ ವೆನ್ ವಿ ಗೂಗಲ್ಡ್ ಇಟ್ ಸೇಸ್ IT ಕ್ಯಾಪಿಟಲ್, ಬಟ್ ಇಲ್ಲಿ ಬಂದು ನೀವು ಕೊಟ್ಟಿರೋ ಅವಕಾಶ, ದ ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಕ್ರಿಕೆಟ್ ಎಲ್ಲ ನೋಡಿದ್ರೆ, ದಿಸ್ ಶುಡ್ ಬಿ ಅ ಕ್ರಿಕೆಟ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ. ಶುಡ್ ಬಿ ಕ್ರಿಕೆಟ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ ಅಂತ ಹೇಳಿದಾಗ ಅದೆಲ್ಲ ಯಾರಿಗ ಹೋಗುತ್ತೆ ಶೋಭೆ? ಎಲ್ಲ ಮೆಂಬರ್ಸ್, KSAಗೆ, ಮೀಡಿಯಾ ಅವ್ರಿಗೆ. ಐ ಲೈಕ್ ಟು ಥ್ಯಾಂಕ್ ಮೀಡಿಯಾ ಬಿಕಾಸ್ ಯು ಬೀನ್ ದ ಸಪೋರ್ಟ್ ಸಿಸ್ಟಮ್ ಫಾರ್ ಅಸ್ ಡ್ಯೂರಿಂಗ್ ದ ಕ್ರೈಸಿಸ್ ಸಿಚುವೇಶನ್. ಮಹಾರಾಜ ಟೈಮಲ್ಲಿ ಇಲ್ಲಿಂದ ಮೈಸೂರಿಗೆ ಶಿಫ್ಟ್ ಮಾಡ್ಲಿಕ್ಕೆ ಇಟ್ ಈಸ್ ಮೀಡಿಯಾ ಹೂ ಹೆಲ್ಪ್ ಮೀ. ಲೆಟ್ ಮೀ ಟೆಲ್ ಯು ಸ್ಟ್ರೇಟ್, ಗವರ್ಮೆಂಟ್ ಹೆಲ್ಪ್ಡ್ ಅಸ್ ಬಟ್ ಮೀಡಿಯಾ ಸಪೋರ್ಟೆಡ್ ಅಸ್. 9 people came to my office at that time. They said, we are with you, Vinay. Conduct the tournament.
ಕಮ್ ವಾಟ್ ಮೇ ಅಂದಾಗ ಧೈರ್ಯ ಕೊಟ್ಟಾಗ ವಿ ಕಂಡಕ್ಟೆಡ್ ದಟ್ ಮಹಾರಾಜ ಟ್ರೋಫಿ. ಔಟ್ಕಮ್ ಸರ್ ಹೇಳಿದ್ರು, ಅದು ಒಂದು ಶೋಕೇಸ್ ಟು ಶೋಕೇಸ್ ದ ಟ್ಯಾಲೆಂಟ್. IPL ಎಷ್ಟೊಂದು ಜನ ಇವತ್ತು ಆಡ್ತಾ ಇದ್ದಾರೆ, ಪ್ಲಾಟ್ಫಾರ್ಮ್ ಇಲ್ಲಿ ಮಹಾರಾಜ ಟ್ರೋಫಿ. ಎಷ್ಟೊಂದು ಜನ ಸ್ಕೌಟ್ಸ್ ಬಂದ್ರು, there so many boys are already going in for the selections. So this is all, I'm telling you, it's a effort, team effort. It is media ಇರ್ಬೋದು, ಪೊಲೀಸ್ ಇರ್ಬೋದು, ಗವರ್ಮೆಂಟ್ ಇರ್ಬೋದು, ದೊಡ್ಡ ದೊಡ್ಡ ಅಡ್ಮಿನಿಸ್ಟ್ರೇಟರ್ಸ್ ಇರ್ಬೋದು, ಇವರೆಲ್ಲರೂ ಬಂದಿದ್ದಕ್ಕೆ ನಾವು ಮಾಡಕ್ಕಾಗಿದ್ದು. So I would like to thank once again all the media have come in large numbers to support this team, and we need your blessings and continue to support us. We will continue to do the good work with your blessings. Thank you one and all. ಥ್ಯಾಂಕ್ ಯು ವಿನಯ್. ಕಡೆಯದಾಗಿ ನಾನು ನಮ್ಮ ಮ್ಯಾನಿಫೆಸ್ಟೋ, ವಾಟ್ ವಿ ಹ್ಯಾವ್ ಡನ್, ವಾಟ್ ವಿ ಹ್ಯಾವ್ ವರ್ಕ್ಡ್ ಔಟ್ ಆನ್ ಇಟ್, ಐ ವುಡ್ ಲೈಕ್ ಟು ಜಸ್ಟ್ ಬ್ರೀಫ್ ಎ ಫ್ಯೂ ಪಾಯಿಂಟ್ಸ್ ಟು ಆಲ್ ದಿ ಮೀಡಿಯಾ ಪೀಪಲ್. ಇದು ಮಾಡೋಕ್ಕೆ ಮುಂಚೆ ಮೊದಲನೇದಾಗಿ ಐ ಆಮ್ ವೆರಿ ಹ್ಯಾಪಿ ದಟ್ we are talking about the grassroots level cricket. It comes from the clubs cricket. The club cricket is what it is, grassroots level, not at the top level. So grassroots level club ನಡೆಸ್ತಾ ಇರತಕ್ಕಂಥ 10 ಜನ club secretary and presidents are in our team. I would like to emphasize that there are people who are running, 10 people who are running the club cricket. So we know what is the grassroots level, what is required. I being the secretary of Mount Joy Cricket Club, Hanmanagar Club and president of Minerva, 3 clubs running and also an academy, I know what is required for the young kids. ಆ ಮಕ್ಕಳಿಗೆ ಏನು ಬೇಕು, ಯಾವ ಥರ ಉತ್ತೇಜನೆ ಕೊಡಬೇಕು, how we have to develop the game is what we know it. The people who run the clubs knows it. So ಇದನ್ನ ಮಾಡಿದಾಗ we sat with all, including our president, but one thing which he said, ಯಾವ್ದು ಮಾಡೋಕ್ಕಾಗತ್ತೆ ಅದು ಹೇಳಿ, ದಯವಿಟ್ಟು ಮಾಡೋಕ್ಕಾಗದೇ ಇರೋದನ್ನು ಹಾಕಬೇಡಿ. ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಮ್ಯಾನಿಫೆಸ್ಟೋ. ಸೊ ಇಟ್ ಈಸ್ ಅ ಕ್ರಿಕೆಟಿಂಗ್ ಮ್ಯಾನಿಫೆಸ್ಟೋ ವಿಚ್ ವಿ ಆರ್ ಬ್ರಿಂಗಿಂಗ್ ಇಟ್ ಇನ್ ಫ್ರಂಟ್ ಆಫ್ ಯು, ವಿಚ್ ವಿ ಆರ್ ಗಿವನ್ ಟು ಆಲ್ ದ ಮೆಂಬರ್ಸ್. ಸೊ ಟು ಸ್ಟಾರ್ಟ್ ವಿತ್, ಐ ವುಡ್ ಲೈಕ್ ಟು ಸೇ, ಇದು ನಮ್ಮ ಕನಸಿನ ಕ್ರಿಕೆಟ್ ಬಗ್ಗೆ, ನಮ್ಮ ಕನಸಿನ KSCA ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಅಂಡ್ ಹೌ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಮೊದಲನೇದಾಗಿ ಫಸ್ಟ್, we like to have a proper window to run the tournament. The whole year program will be given in advance to all the players and the teams, because you know the club cricket, the club secretaries and presidents who have sweat, who have put their money to develop the cricketers. The club cricket and club secretaries and presidents are the producers of the cricketers. We are producing cricketers for the state and the national. We have the clubs. So that's why we are going to have a proper window. And also we would like to revive the Champions of Champions trophy, which we call it as Official cricket. ಈ Officials League cricket, club league cricket ಅಲ್ಲಿ ಚಾಂಪಿಯನ್ಸ್ ಆಗಿರೋರಿಗೆ ಮುಂಚೆ ಮಾಡ್ತಾ ಇದ್ವಿ, ಅದು ನಿಂತೋಗಿತ್ತು. ಅದನ್ನು we want to revive it. Official champions of all the clubs team will come and play in Bangalore with our champions team in Bangalore. So that will we give more opportunity for the official cricketers to play on with the quality cricket and more opportunity for the official cricket. Next is grassroots level, which now the word which is going on. In fact, if I ask you, ನಾವು ಕ್ರಿಕೆಟ್ ಆಡಿದಾಗೆಲ್ಲ ನಮ್ಗೆ ಯಾರು ಗ್ರಾಸ್ ರೂಟ್ ಲೆವೆಲ್ ಅದು ಇದು ಅಂತ ಹೇಳ್ತಾ ಇರಲಿಲ್ಲ. ಇವಾಗ ಲೇಟೆಸ್ಟ್ ಆಗಿ ಗ್ರಾಸ್ ರೂಟ್ ಲೆವೆಲ್ ಅದು ಇದೆ. ಸಿ ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ ಕಮ್ಸ್ ಅಟ್ ದಿ ಲೋಯೆಸ್ಟ್ ಲೆವೆಲ್. ಎಸ್, ಎವ್ರಿವನ್ knows it. Club cricket, school cricket. So what we have planned is, we want to send the level O and level 1 coaches to all the schools where they are practicing, clubs where they are practicing, and where the clubs are conducting the coaching camps. We are going to depute our coaches to train them, guide them the proper way, because ಇವಾಗ ನಾವು ನೋಡ್ತಾ ಇರೋ ಕಡೆ ಬಹಳಷ್ಟು ಕಡೆ we have seen the school PT master are the coaches ಆಗಿ ಸ್ಕೂಲಲ್ಲಿ ನಡೆಸ್ತಾ ಇದ್ದಾರೆ ಕ್ರಿಕೆಟ್ನ. ಅವ್ರ ಸ್ಕೂಲ್ PT master is a coach. It is being happening. So to guide the boys in the right way, we have decided to put appoint coaches, send them once in 15 days, for 15 days, 20 days to train them and give them the proper guidance, so that they can also identify their talent and we can nurture them. And next, as we have already said,
catch them young. We have already started under 12, which Vinay and Bijas have said. So under 12, we are taking it to official centers also to give an opportunity to all the boys to nurture and show their potential. And it will be because we want the boys to be in the game. So we want from the under 12 years to see that these tournaments are played and more opportunity and more visibility is given to all these kids. And as he said, we had given them an opportunity to play on the Chinnaswamy Stadium. So all the kids were really happy. My own club, 3 clubs, boys who played, they were really happy. They were on the top of the moon, I mean, this thing world, saying that, sir, we had an opportunity of playing on Chinnaswamy Stadium. So that is the motivation what we want to give them to play there so that they look at forward to be a better